ಅವತ್ತೇನಾದ್ರೂ ಗಾಂಧೀಜಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ಭಗತ್ ಸಿಂಗ್ ಅವ್ರನ್ನ ಉಳಿಸ್ಕೊಳ್ಬಹುದಿತ್ತು. ಖಂಡಿತ ಈ ಮಾತು ಸತ್ಯ. ಯಾಕಂದ್ರೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಬ್ರಿಟನ್ಗೆ ಗಾಂಧೀಜಿ ಹೋಗದೆ ಇದ್ದಾಗ ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಹಾಗಾಗಿ ಅಂದಿನ ವೈಸ್ರಾಯ್ ಆದಂತಹ ಇರ್ವಿನ್ ಮೇಲೆ ತುಂಬಾನೇ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಇರ್ವಿನ್ ಗಾಂಧೀಜಿ ಹತ್ರ ಬಂದು ಮಾತಾಡ್ತಾರೆ, ಯಾಕೆ ಬಂದಿಲ್ಲ, ನಿಮ್ಮ ಬೇಡಿಕೆಗಳೇನು ಅಂತ ಕೇಳಿದಾಗ ಗಾಂಧೀಜಿ ಒಂದಿಷ್ಟು ಬೇಡಿಕೆಗಳನ್ನ ಅವ್ರ ಮುಂದೆ ಇಡ್ತಾರೆ. ಈ ಎಲ್ಲ ಬೇಡಿಕೆಗಳನ್ನ ನೀವು ಈಡೇರಿಸಿದ್ರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ನಾನು ಬರ್ತೀನಿ ಅಂತ. ಆಗ ಗಾಂಧೀಜಿ ಒಂದಿಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಜೈಲಲ್ಲಿ ಇದ್ರಲ್ವ ಅವ್ರೆಲ್ಲರ ಒಂದಿಷ್ಟು ಜನರ ಹೆಸರನ್ನ ಪ್ರಸ್ತಾಪ ಮಾಡಿ ಇವರ ಬಿಡುಗಡೆಗೊಳಿಸಿ ಅಂತ ಕೇಳ್ತಾರೆ. ಆಗ ಗಾಂಧೀಜಿ ಭಗತ್ ಸಿಂಗ್ ಅವರ ಹೆಸರನ್ನ ಪ್ರಸ್ತಾಪಿಸಲ್ಲ. ಇದಾಗಿದ್ದು 1931 ಮಾರ್ಚ್ 5ನೇ ತಾರೀಕು. ಭಗತ್ ಸಿಂಗ್ ಅವರಿಗೆ ಮರಣದಂಡನೆ ಆಗಿದ್ದು 1931 ಮಾರ್ಚ್ 23ನೇ ತಾರೀಕು. ಅದೇ ತಿಂಗಳಲ್ಲಿ ಅಕಸ್ಮಾತ್ ಏನಾದ್ರೂ ಗಾಂಧೀಜಿ ಅವತ್ತು ಭಗತ್ ಸಿಂಗ್ ಅವರ ಹೆಸರನ್ನ ಪ್ರಸ್ತಾಪಿಸಿದ್ರೆ ಅವತ್ತು ಭಗತ್ ಸಿಂಗ್ ಅವರನ್ನ ಉಳಿಸ್ಕೊಳ್ಬಹುದಾಗಿತ್ತು. ಇದು ಬರೀ ನಾನು ಹೇಳ್ತಾ ಇಲ್ಲ. ಇದು ಇನ್ಸಿಡೆಂಟ್ ಆದಮೇಲೆ ಗಾಂಧೀಜಿಯವರು ಕರಾಚಿ ಸೆಷನ್ಗೆ ಹೋಗ್ತಾರೆ. ಆಗ ಅಲ್ಲಿ ಭಾರತೀಯರು ಎಲ್ಲರೂ ಕೂಡ ಬ್ಲ್ಯಾಕ್ ಫ್ಲಾಗ್ ಅನ್ನ ಗಾಂಧೀಜಿಯವರಿಗೆ ತೋರಿಸ್ತಾರೆ. ಎಲ್ಲರಿಗೂ ಅರ್ಥ ಆಗಿತ್ತು ಗಾಂಧೀಜಿ ಮನ್ಸು ಮಾಡಿದ್ರೆ ಭಗತ್ ಸಿಂಗ್ ಅವರನ್ನ ಉಳಿಸ್ಕೊಳ್ಬಹುದಿತ್ತು ಅಂತ.